ಬಿಡದಿ ಟೌನ್ಶಿಪ್ ವಿರುದ್ಧ ದೋಸ್ತಿಗಳ ರಣಕಹಳೆ. ಇಂದಿನಿಂದ 3 ದಿನ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ. ಬಿಡದಿ ಟೌನ್ಶಿಪ್ ವಿರುದ್ಧ ದೋಸ್ತಿಗಳ ರಣಕಹಳೆ. ಇಂದಿನಿಂದ 3 ದಿನ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ. ಎಚ್ಡಿಕೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ದಂಡಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದ ಬೈರಮಂಗಲದಿಂದ ಪಾದಯಾತ್ರೆ ಆರಂಭ ಆಗಲಿದೆ. ಪಾದಯಾತ್ರೆ ಉದ್ಘಾಟನೆ ಮಾಡಲಿದ್ದಾರೆ ಕೇಂದ್ರ ಸಚಿವ ಎಚ್ಡಿಕೆ, ವಿಪಕ್ಷ ನಾಯಕ ಅಶೋಕ್, ಪರಿಷತ್ತು ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಎಲ್ಲ ಜೆಡಿಎಸ್ ಶಾಸಕರು, ಮಾಜಿ ಶಾಸಕರು ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಂಸದರು, ಮಾಜಿ ಸಂಸದರು, ಸಾವಿರಾರು ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಇದೀಗ ದೋಸ್ತಿಗಳ ರಣಕಹಳೆ. ಇಂದಿನಿಂದ 3 ದಿನ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಎಚ್ಡಿಕೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಪಾದಯಾತ್ರೆ ನಡೆಯಲಿದೆ. ಬೆಳಗ್ಗೆ 9 ಗಂಟೆಯಿಂದ ಬೈರಮಂಗಲದಿಂದ ಪಾದಯಾತ್ರೆ ಕೂಡ ಆರಂಭವಾಗಲಿದೆ. ಪಾದಯಾತ್ರೆಗೆ ಚಾಲನೆ ನೀಡಲಿದ್ದಾರೆ ಕೇಂದ್ರ ಸಚಿವರಾದ ಎಚ್ಡಿಕೆ. ಇನ್ನು ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ, ಎಲ್ಲ ಶಾಸಕರು, ಮಾಜಿ ಶಾಸಕರು, ಸಂಸದರು, ಮಾಜಿ ಸಂಸದರು, ಸಾವಿರಾರು ಕಾರ್ಯಕರ್ತರು ಕೂಡ ಭಾಗಿಯಾಗಲಿದ್ದಾರೆ. ಒಟ್ಟು 3 ದಿನ ಈ ಪಾದಯಾತ್ರೆ ನಡೆಯಲಿದೆ. ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ದೋಸ್ತಿಗಳು ಇದೀಗ ಮುಂದಾಗಿರುವಂತಹದ್ದು. ಇವತ್ತಿನಿಂದ 3 ದಿನ ಈ ಪಾದಯಾತ್ರೆ ನಡೆಯಲಿದೆ. ಬೈರಮಂಗಲದಿಂದ 9 ಗಂಟೆಗೆ ಈ ಪಾದಯಾತ್ರೆ ಆರಂಭವಾಗಲಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ ಈ ಪಾದಯಾತ್ರೆ ನಡೆಯಲಿದೆ. ಎಸ್ 3 ದಿನಗಳ ಪಾದಯಾತ್ರೆಯ ರೋಡ್ ಮ್ಯಾಪ್ ಕೂಡ ಏನು ರೆಡಿಯಾಗಿರುವಂಥದ್ದು. ಅಂದರೆ ಮೊದಲ ದಿನ ಅಂದರೆ ಇಂದು ಆಗಸ್ಟ್ 9 ಬೆಳಗ್ಗೆ 9 ಗಂಟೆಗೆ ಪಾದಯಾತ್ರೆ ಆರಂಭವಾಗಲಿದೆ. ಬೈರಮಂಗಲದಿಂದ ಪಾದಯಾತ್ರೆ ಆರಂಭ ಆಗ್ತಾ ಇರುವಂಥದ್ದು. ತಿಮ್ಮನಗೌಡನ ದೊಡ್ಡಿ, ವೃಷಭಾವತಿಪುರ, ಅಬ್ಬನಕುಪ್ಪೆ, ಜೋಗರ ದೊಡ್ಡಿ, ಹಾಗೆ ಆ ಸಂದರ್ಭದಲ್ಲಿ ಮಧ್ಯಾಹ್ನ ಊಟ ಹಾಗೆ ವಿಶ್ರಾಂತಿಗೂ ಕೂಡ ಸಮಯ ಇರುತ್ತೆ. ನಂತರ ಊಟದ ನಂತರ ಮಧ್ಯಾಹ್ನದ ನಂತರ ಮೇಡನಹಳ್ಳಿ, ಬೈರಮಂಗಲ ಕ್ರಾಸ್, ಜಿಬಿಎಸ್ ವೃತ್ತ, ಬಿಡದಿ ಮಂಜುನಾಥ್ ಕಲ್ಯಾಣ ಮಂಟಪ, ಅಲ್ಲಿ ರಾತ್ರಿ ವಾಸ್ತವ್ಯ ಹೂಡಲಿದ್ದಾರೆ. ಇವತ್ತು ಮೊದಲ ದಿನ. ಇವತ್ತು ಪಾದಯಾತ್ರೆ ಆರಂಭವಾಗುತ್ತೆ. 9 ಗಂಟೆಗೆ ಪಾದಯಾತ್ರೆ ಆರಂಭವಾಗುವಂಥದ್ದು. ಇವತ್ತು ಬಿಡದಿ ಕ್ಷೇತ್ರದಲ್ಲಿ ಒಂದಿಷ್ಟು ನಗರವನ್ನು ಕವರ್ ಮಾಡಲಿದ್ದಾರೆ. ನಿಖಿಲ್ ಜನರೊಂದಿಗೆ ಬೆರೆತು ಹೆಜ್ಜೆ ಹಾಕುವ ಹೊಸ ಅಧ್ಯಾಯ ಆರಂಭ. ನಿಖಿಲ್ ರಾಜಕೀಯ ಹಾದಿಗೆ ಅತಿ ಮಹತ್ವವಾಗಿರುವಂತಹ ಬಿಡದಿ ಪಾದಯಾತ್ರೆ ನಿಖಿಲ್ಗೆ ರಾಜಕೀಯ ಜೀವನಕ್ಕೆ ಹೊಸ ದಿಕ್ಕೆ ಎಂದು ಪರಿಗಣನೆ ಮಾಡಲಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಪ್ಲಸ್ ಪಾಯಿಂಟ್ ಆಗಲಿದೆ ಈ ಹೋರಾಟ. ನಿಖಿಲ್ಗೆ ಜನರೊಂದಿಗೆ ಬೆರೆತು ಹೆಜ್ಜೆ ಹಾಕುವ ಹೊಸ ಅಧ್ಯಾಯ ಇವತ್ತು ಆರಂಭ ಆಗ್ತಾ ಇರುವಂತಹದ್ದು. ರಾಜಕೀಯ ಹಾದಿಗೆ ಅತಿ ಮಹತ್ವ ಪಡೆದುಕೊಳ್ಳಲಿದೆ ಈ ಬಿಡದಿ ಪಾದಯಾತ್ರೆ. ನಿಖಿಲ್ ಕುಮಾರಸ್ವಾಮಿಗೆ ರಾಜಕೀಯ ಜೀವನಕ್ಕೆ ಹೊಸ ದಿಕ್ಕು ಅಂತ ಪರಿಗಣನೆ ಮಾಡಲಾಗಿದೆ ಈ ಹೋರಾಟ. ಹಾಗೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಪ್ಲಸ್ ಪಾಯಿಂಟ್ ಆಗಲಿದೆ ಈ ಹೋರಾಟ. ರೈತರ ಪರವಾಗಿ ಜೆಡಿಎಸ್ ಇದೆ ಅನ್ನೋದು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಲಿದೆ. ಇನ್ನು ಇವತ್ತಿನಿಂದ ಪಾದಯಾತ್ರೆ ಆರಂಭ ಆಗ್ತಾ ಇರುವಂತಹದ್ದು. ಇನ್ನು 2ನೇ ದಿನ ನಾಳೆ ಸೋಮವಾರ ಬಿಡದಿ ಬಿಜಿಎಸ್ ವೃತ್ತದಿಂದ ಪಾದಯಾತ್ರೆ ಆರಂಭ ಆಗುತ್ತೆ. ಅಲ್ಲಿಂದ ಬೈರಮಂಗಲ ಕ್ರಾಸ್, ಬಿಲ್ಲಕೆಂಪಹಳ್ಳಿ ಗೇಟು, ಹಾಗೆ ಬಂಗ್ಲೆ, ಲಕ್ಷ್ಮೀಸಾಗರ, ಆಂಜನೇಯ ಸ್ವಾಮಿ ದೇವಸ್ಥಾನ, ಮಂಚನಾಯಕನಹಳ್ಳಿ, ಶೇಷಗಿರಿ, ಹಳ್ಳಿ ಟೋಲ್ ಪ್ಲಾಜಾ, ಅಲ್ಲಿ ಮಧ್ಯಾಹ್ನ ಏನು ಊಟ ವಿಶ್ರಾಂತಿ ಕೂಡ ಇರುತ್ತೆ. ನಂತರ ಮಧ್ಯಾಹ್ನದ ನಂತರ ಸಿವಿಟಿ ಕಾಲೋನಿ, ಕುಣಿಮಿನಿಕೆ ಟೋಲ್ ಪ್ಲಾಜಾ, ಎಂಸಿ ಕನ್ವೆನ್ಷನ್ ಹಾಲ್, ಕುಂಬಳಗೋಡು, ದೊಡ್ಡ ಆಲದಮರ ಕ್ರಾಸ್, ಅಂಚೆಪಾಳ್ಯ, ಚೆಲ್ಲಘಟ್ಟ, ಮೈಸೂರು ರಸ್ತೆ, ಹಾಗೆ ನೈಸು ಜಂಕ್ಷನ್. ಈ 2 ದಿನ ಈ ಎಲ್ಲ ಏರಿಯಾವನ್ನು ಆ ಮಾರ್ಗವಾಗಿ ಪಾದಯಾತ್ರೆ ನಡೆಯಲಿದೆ. ನಂತರ 3ನೇ ದಿನ ಅಂದರೆ ಮಂಗಳವಾರ ಆಗಸ್ಟ್ 11 ಮೈಸೂರು ರಸ್ತೆ ನೈಸ್ ಜಂಕ್ಷನ್, ಹಾಗೆ RR ನಗರ ಆರ್ಚು, ನಾಯಂಡಹಳ್ಳಿ ವೃತ್ತ, ಶಿರ್ಸಿ ಸರ್ಕಲ್, ಗೂಡ್ಸು ಶೆಡ್ ರಸ್ತೆ, ಸಂಗೊಳ್ಳಿ ರಾಯಣ್ಣ ಸರ್ಕಲ್, ನಂತರ ಫ್ರೀಡಂ ಪಾರ್ಕ್,
ಅಲ್ಲಿಗೆ 3 ದಿನಗಳ ಪಾದಯಾತ್ರೆ ಮುಕ್ತಾಯವಾಗಲಿದೆ. ಮಾರ್ಗಗಳು ಕೂಡ ಈಗ ಏನು ರೋಡ್ ಮ್ಯಾಪ್ ಕೂಡ ರೆಡಿಯಾಗಿರುವಂಥದ್ದು, ಮೊದಲು ಎಲ್ಲಿ ನಂತರ ಎಲ್ಲಿ, ಹಾಗೆ ಒಟ್ಟು 3 ದಿನಗಳ ಕಾಲ ಈ ಪಾದಯಾತ್ರೆ ನಡೆಯಲಿದೆ. ಬಿಡದಿ ಟೌನ್ಶಿಪ್ ವಿರುದ್ಧ ದೋಸ್ತಿಗಳ ರಣಕಹಳೆ. ಮುಂದಿನಿಂದ 3 ದಿನಗಳ ಕಾಲ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಎಚ್ಡಿಕೆ ಹಾಗೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ದಂಡ ಯಾತ್ರೆ ಹಮ್ಮಿಕೊಳ್ಳಲಾಗಿರುವಂಥದ್ದು. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಬೈರಮಂಗಲದಿಂದ ಪಾದಯಾತ್ರೆ ಆರಂಭವಾಗಲಿದೆ. ಇನ್ನು ಪಾದಯಾತ್ರೆಗೆ ಚಾಲನೆ ನೀಡಲಿದ್ದಾರೆ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು. ಈಗಾಗಲೇ ಅವರು ಮೈಸೂರಿಗೆ ಆಗಮಿಸಿದ್ದಾರೆ, ಅಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಎಲ್ಲ ರೀತಿಯ ಶಾಸಕರ ಜೊತೆ ಒಂದು ಹಂತದ ಏನು ಸಭೆ ಕೂಡ ನಡೆಸಿರುವಂಥದ್ದು ಈ ಪಾದಯಾತ್ರೆ ಸಂಬಂಧಪಟ್ಟಂತೆ. ಸದ್ಯ ಇವತ್ತು ಬೆಳಗ್ಗೆ 9 ಗಂಟೆಗೆ ಚಾಲನೆ ನೀಡ್ತಾರೆ ಪಾದಯಾತ್ರೆಗೆ ಎಚ್.ಡಿ. ಕುಮಾರಸ್ವಾಮಿ. ಅದಕ್ಕಿಂತ ಮೊದಲು ಚಾಮುಂಡಿ ಬೆಟ್ಟಕ್ಕೆ ವಿಶೇಷ ಪೂಜೆ ಕೂಡ ಸಲ್ಲಿಕೆ ಮಾಡಲಿದ್ದಾರೆ. ನಂತರ ಅವರು ಬೈರಮಂಗಲಕ್ಕೆ ಬರಲಿದ್ದಾರೆ, ಅಲ್ಲಿ ಪಾದಯಾತ್ರೆಗೆ ಕೂಡ ಚಾಲನೆ ನೀಡಲಿದ್ದಾರೆ. ಹಾಗೆ ನಿಖಿಲ್ ಕುಮಾರಸ್ವಾಮಿ ವಿಚಾರದಲ್ಲಿ ನೋಡೋದಾದರೆ ಇದು ಒಂದು ರೀತಿಯಾಗಿ ಹೊಸ ಹೆಜ್ಜೆ ಹಾಕುವ ಹೊಸ ಅಧ್ಯಾಯ ಆರಂಭ ಆಗಲಿದೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಹೋರಾಟ. ಹಾಗೆ ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಹಾದಿಗೆ ಅತಿ ಮಹತ್ವ ಪಡೆದುಕೊಳ್ಳುತ್ತೆ ಈ ಬಿಡದಿ ಪಾದಯಾತ್ರೆ. ರಾಜಕೀಯ ಜೀವನಕ್ಕೆ ಹೊಸ ದಿಕ್ಕು ಅಂತಲೇ ಈ ಹೋರಾಟ ಪರಿಗಣನೆ ಮಾಡ್ಬೋದು. ಒಟ್ಟು 3 ದಿನಗಳ ಕಾಲ ಈ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಬಿಡದಿ ಟೌನ್ಶಿಪ್ ವಿರುದ್ಧ ಬಹಳ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. ಆ ಭಾಗದ 75%ಕ್ಕೂ ಹೆಚ್ಚು ರೈತರು ಈ ಯೋಜನೆಯ ವಿರುದ್ಧ ಏನು ವಿರೋಧ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸದ್ಯ ಇದಕ್ಕೆ ನಿಂತಿರುವಂಥದ್ದು. ಇದೀಗ ದೋಸ್ತಿಗಳು ಈಗ ಸದ್ಯ ಮೈತ್ರಿ ಪಕ್ಷಗಳು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಈ ಯೋಜನೆಯನ್ನು ಪ್ರಯೋಗ ಮಾಡ್ತಾ ಇರುವಂಥದ್ದು. ಸದ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ದೋಸ್ತಿ ನಾಯಕರು ಕೂಡ ಇಲ್ಲಿ ಒಗ್ಗಟ್ಟಾಗಿ ಪಾದಯಾತ್ರೆ ಹಮ್ಮಿಕೊಂಡಿರುವಂಥದ್ದು. ಇವತ್ತಿನಿಂದ 3 ದಿನಗಳ ಕಾಲ ಈ ಪಾದಯಾತ್ರೆ ನಡೆಯಲಿದೆ. ಇವತ್ತು ಬೆಳಗ್ಗೆ 9 ಗಂಟೆಗೆ ಈ ಪಾದಯಾತ್ರೆ ಆರಂಭವಾಗಲಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಈ ಪಾದಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ಬೈರಮಂಗಲದಿಂದ ಆರಂಭವಾಗಿ 3 ದಿನಗಳ ಕಾಲ ಈ ಪಾದಯಾತ್ರೆ ನಡೆಯಲಿದೆ. ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ವರೆಗೆ ಏನು ಈ ಪಾದಯಾತ್ರೆ ಹಮ್ಮಿಕೊಂಡಿರುವಂಥದ್ದು. ಸಾವಿರಾರು ಕಾರ್ಯಕರ್ತರು ಭಾಗಿಯಾಗುವ ಸಾಧ್ಯತೆ ಇದೆ. ಮಾಜಿ ಸಂಸದರಿರ್ಬೋದು, ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಎಲ್ಲರೂ ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ. ಸರ್ಕಾರದ ವಿರುದ್ಧ ಇದೀಗ ದೋಸ್ತಿಗಳು ಸಮರ ಸಾರಿರುವಂಥದ್ದು. ಇವತ್ತಿನಿಂದ ಒಟ್ಟು 3 ದಿನಗಳ ಕಾಲ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಇಂದು ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿರುವಂಥದ್ದು. ಎಲ್ಲ ರೀತಿಯ ಭರ್ಜರಿ ಸಿದ್ಧತೆ ಕೂಡ ಆಗಿರುವಂಥದ್ದು. ಈಗಾಗಲೇ ಮೈಸೂರಿಗೆ ಆಗಮಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಪಾದಯಾತ್ರೆ ಬಗ್ಗೆ ಜೆಡಿಎಸ್ ಶಾಸಕರ ಜೊತೆ ಚರ್ಚೆ ಕೂಡ ನಡೆಸಿರುವಂಥದ್ದು. ಮೈಸೂರಿನಲ್ಲೂ ಕೂಡ ವಾಸ್ತವ್ಯ ಹೂಡಿದ್ದಾರೆ. ಎಲ್ಲ ಒಂದು ಹಂತದ ಮೀಟಿಂಗ್ ಕೂಡ ಮಾಡಿರುವಂಥದ್ದು. ಇವತ್ತು ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿ ನಂತರ ಬೈರಮಂಗಲಕ್ಕೆ ಬಂದು ಅಲ್ಲಿ ಪಾದಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ಬಿಡದಿಯ ಬೈರಮಂಗಲದಿಂದ ಬೆಂಗಳೂರಿನ ವರೆಗೆ ಈ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ.